ಸಾರ್ವಜನಿಕ ಬಂಧುಗಳಿಗೆ ಒಂದು ಮಾಹಿತಿ ನೋಡಿ. ಈ ಒಂದು ಸರ್ಕಾರಿ ಮಾಧ್ಯಮಿಕ ಹಳೆಯ ಶಾಲೆ ಶಂಕೇಶ್ವರ ಸ್ವಾಮಿ ದೇವಸ್ಥಾನದ್ದು ಇಲ್ಲಿ ರಾಗಿನಾಡು ಲಯನ್ಸ್ ಕ್ಲಬ್ ಅವರು ಸಾಕಷ್ಟು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ಕೊಂಡಿದ್ದಾರೆ ಪ್ರತಿ ಭಾನುವಾರ. ಅದ್ರ ಜೊತೆಗೆ ಇವತ್ತು ನಮಗೆ ಸ್ಮೈಲ್ ಆಸ್ಪತ್ರೆ ಅಂತ ಅನ್ನೋದು ಒಂದು ವಿಶೇಷವಾದಂತಹ ಒಂದು ವೈದ್ಯರು ಯಾವುದರಲ್ಲಿ ಅವರು ಪರಿಣಿತಿ ಬರ್ತಿದ್ದಾರೆ. ಫೈಲ್ಸ್ ಅನ್ನುವಂಥದ್ದು ಹೇಳ್ಕೊಳ್ಳಾರದಂತಹ ಒಂದು ಒಂದು ಕಾಯಿಲೆ. ಅದರಲ್ಲಿ ಇಂಟರ್ನಲ್ ಫೈಲ್ಸ್, ಎಕ್ಸ್ಟರ್ನಲ್ ಫೈಲ್ಸ್ ಅಂತಿದೆ, ಫಿಸ್ಟುಲಾ ಮತ್ತು ಇನ್ನೇನೋ ಇದೆ. ಆದರೆ ಇದು ಸಹಜವಾಗಿ ಯಾವ್ಯಾವುದೋ ಸ್ಟೇಜಲ್ಲಿ ಗಂಡಸರು ಹೆಂಗಸರು ಅನ್ನುವಂಥ ಒಂದು ವ್ಯತ್ಯಾಸ ಇದ್ರೆ ಬರುತ್ತೆ, ಇದು ಕಾಡುತ್ತೆ. ಇದರಲ್ಲಿ ಬ್ಲೀಡಿಂಗ್ ಇರುತ್ತೆ, ಬಹಳಷ್ಟು ತೊಂದರೆಗಳಿರುತ್ತೆ. ಆದರೆ ಇದನ್ನ ನಾವು ಈ ತೊಂದರೆಯಿಂದ ವಿಮುಕ್ತರಾಗ್ಬೋದು, ಇದನ್ನು ನಾವು ಕ್ಯೂರ್ ಮಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಉಚಿತ ತಪಾಸಣಾ ಶಿಬಿರ, ಫೈಲ್ಸ್ ಉಚಿತ ತಪಾಸಣಾ ಶಿಬಿರ, ಹೆಣ್ಮಕ್ಳಿಗೆ ಪ್ರತ್ಯೇಕ, ಗಂಡು ಮಕ್ಕಳಿಗೆ ಪ್ರತ್ಯೇಕ. ಇನ್ನೊಂದು ವಿಶೇಷತೆ ಏನು, ಬರೀ ತಪಾಸಣೆ ಮಾಡಿಬಿಡ್ತಾರ? ಇಲ್ಲ, ಚಿಕಿತ್ಸೆ ಕೊಡ್ತಾರೆ. ಅವಶ್ಯಕತೆ ಬಿದ್ದರೆ ಶಸ್ತ್ರಚಿಕಿತ್ಸೆ ಅಥವಾ ಇನ್ನೇನಾದ್ರು ಬೇಕು ಅಂದ್ರೆ ಇವರೇ ಕರ್ಕೊಂಡು ಹೋಗಿ ಮಾಡಿ ಬರುವಂಥದ್ದು. ಆಮೇಲೆ ಯಾರಿಗಾದ್ರೂ ಯಶಸ್ವಿನಿ ಯೋಜನೆ ಅಥವಾ ಮೆಡಿಕಲ್ ಏನಾದ್ರೂ ಅನುಕೂಲತೆಗಳಿದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿರ್ತೀವಲ್ಲ, ಅದು ಇದಕ್ಕೆ ಆಪ್ತ ಆಗುತ್ತೆ. ಒಂದು ವೇಳೆ ಇದು ಯಾವುದೂ ಇಲ್ಲ, ನಾವು BPL ಕಾರ್ಡು ಅಥವಾ ನಮಗೆ ಆರ್ಥಿಕವಾಗಿ ಅಷ್ಟು ಶಕ್ತಿ ಇಲ್ಲ ಅಂದ್ರೆ ಅದನ್ನು ಉಚಿತವಾಗಿ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಸ್ಮೈಲ್ ಭಾರತದ ಏಕೈಕ ವಿಶೇಷ ಫೈಲ್ಸ್ ಆಸ್ಪತ್ರೆ. ಡೆಂಟಲ್ ಮಾತ್ರ ಸ್ಮೈಲ್ ಅಂತ ಕೇಳ್ತೀವಿ, ಫೈಲ್ಸ್ಗೂ ಸ್ಮೈಲ್. ನಿಜಾದಿ ಒಂದೊಂದು ಹನಿ ಕಣ್ಣೀರು ಬರುತ್ತೆ ಅಂತಹ ಒಂದು ದೊಡ್ಡ ಸಮಸ್ಯೆ ಇದು. ಹಾಗಾಗಿ ಇದನ್ನ ತಾವು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಮೂಲವ್ಯಾಧಿ ಅಂತ ಅನ್ನೋದು ಅದೊಂದು ಸಾಮಾನ್ಯ ಕಾಯಿಲೆ, ಯಾರು ಭಯ ಪಡುವಂಥದ್ದಲ್ಲ, ಅದೇನು ಜೀವ ಹಾನಿ ಮಾಡೋದಿಲ್ಲ. ಆದರೆ ಏನು ದೇಹದಿಂದ ರಕ್ತ ಮತ್ತು ಹೋಗುತ್ತಲ್ಲ, ಆ ನೋವಿದೆಯಲ್ಲ ಅದನ್ನು ಸರಿಪಡಿಸುವಂಥದ್ದು. ಹಾಗಾಗಿ ಇದಕ್ಕೆ ಲೇಸರ್ ಮೂಲಕ ಟ್ರೀಟ್ಮೆಂಟು, ಸಕ್ರಿಯ ಪ್ರಯೋಗ ಇಲ್ಲ. ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಇದಕ್ಕೆ ಭಾರತದಲ್ಲೇ ವಿಶೇಷವಾದಂತಹ ಒಂದು ಡಾಕ್ಟರ್, ನಾವು ಎಲ್ಲ ವಿಚಾರಗಳಿಗೂ ಪರಿಣಿತಂತಾನೆ ಭೇಟಿ ಮಾಡ್ತೀವಿ, ಸ್ಪೆಷಲಿಸ್ಟ್ ಅಂಥದ್ರಲ್ಲಿ ಡಾಕ್ಟರ್ ಪರಮೇಶ್ವರ್ CM ಅನ್ನೋರು ಇವರು ದೇಶದಲ್ಲಿ ಇರೋ ಪ್ರಮುಖ ಡಾಕ್ಟರ್ ಪೈಕಿ 3ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಕನ್ನಡದವರು, ನಮ್ಮ ಯಶವಂತಪುರದಲ್ಲಿ, ಬೆಂಗಳೂರಿನಲ್ಲೇ ಇದಕ್ಕೆ ಚಿಕಿತ್ಸೆ. ಹಾಗಾಗಿ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಆನಂದವಾಗಿರಿ, ನಗ್ನಗ್ತಾ ಇರಿ.